ಇನ್ಸೈಡ್ ಸ್ಟೋರಿಗೆ ಸ್ವಾಗತ. ನಾನು ನವಿತಾ ಜೈನ್. ದೇಶದಲ್ಲಿ ಮತ್ತೆ ಕೊರೋನಾ ಆತಂಕ. ದೇಶದ ಒಟ್ಟಾರೆ ಪ್ರಕರಣಗಳ ಪೈಕಿ ಮಹಾರಾಷ್ಟ್ರ, ಕೇರಳದಲ್ಲೇ ಸೋಂಕು ಹೆಚ್ಚು. ಗಡಿ ರಾಜ್ಯಗಳಲ್ಲಿ ಸೋಂಕು ಹೆಚ್ಚಿರುವ ಕಾರಣಕ್ಕೆ ಸಾಮಾನ್ಯವಾಗಿ ಕರ್ನಾಟಕದಲ್ಲೂ ಆತಂಕ ಎದ್ದಿದೆ. ಹೀಗಾಗಿ ಇಡೀ ದೇಶದಲ್ಲೇ ಅಲರ್ಟ್ ಆಗ್ತಿದೆ. ಈ ಎಲ್ಲದರ ಕಂಪ್ಲೀಟ್ ರಿಪೋರ್ಟ್ ಅನ್ನ ಇವತ್ತಿನ ಇನ್ಸೈಡ್ ಸ್ಟೋರಿಯಲ್ಲಿ ಕೊಡ್ತೀವಿ. ಕೊರೋನಾ ಚಾಪ್ಟರ್ 2 ನ ಆತಂಕ ಈಗ ಕರ್ನಾಟಕದಲ್ಲೂ ಜಾಸ್ತಿ ಆಗ್ತಾ ಇದೆ. ಅದೇ ಕಾರಣಕ್ಕಾಗಿ ಈಗ ಬೇರೆ ಬೇರೆ ಗಡಿ ಭಾಗಗಳಲ್ಲಿ ಹೆಚ್ಚಿನ ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಳ್ಳಲಾಗ್ತಾ ಇದೆ. ಹಾಗಾದ್ರೆ ಕೇಂದ್ರದ ಸೂಚನೆ ಏನು ನೋಡೋಣ. RT-PCR ಪರೀಕ್ಷೆ ಪ್ರಮಾಣವನ್ನ ಹೆಚ್ಚಿಸಿ. ಕೊಟ್ಟ ಸೂಚನೆ ಏನು ಅಂತ ನೋಡ್ತಾ ಹೋಗೋದಾದ್ರೆ RT-PCR ಪರೀಕ್ಷೆಯ ಪ್ರಮಾಣವನ್ನ ಹೆಚ್ಚಿಸಿ, ರೂಪಾಂತರಿ ತಳಿ ನಿಯಂತ್ರಣಕ್ಕೆ ಕ್ರಮ ಕೈಗೊಳ್ಳಿ, ಸೋಂಕಿತರ ಮೇಲೆ ಕಟ್ಟುನಿಟ್ಟಿನ ಕಣ್ಗಾವಲು ಮುಖ್ಯ ಆಗುತ್ತೆ, ಅನ್ಯ ರಾಜ್ಯಗಳ ಪ್ರಯಾಣಿಕರಿಗೆ ಟೆಸ್ಟ್ ಮಾಡಿಸಿ, ವಿದೇಶಿ ಪ್ರಯಾಣಿಕರಿಗೆ ಏರ್ಪೋರ್ಟ್ ನಲ್ಲೇ ಟೆಸ್ಟ್ ಅನ್ನ ಮಾಡಿಸಬೇಕು, ಆಯ್ದ ಜಿಲ್ಲೆಗಳಲ್ಲಿ ಕಠಿಣ ಕಂಟೋನ್ಮೆಂಟ್ಗಳನ್ನ ಜಾರಿ ಮಾಡಿ, ಲಸಿಕೆ ನೀಡಿಕೆ ಪ್ರಮಾಣವನ್ನ ಹೆಚ್ಚಳ ಮಾಡಿ ಅಂತ ಹೇಳಿ ಈಗಾಗಲೇ ಕೊರೋನಾಗೆ ಸಂಬಂಧಪಟ್ಟ ಹಾಗೆ ಕೇಂದ್ರ ಸೂಚನೆಯನ್ನ ಕೊಟ್ಟಿದೆ. ಈಗಾಗಲೇ ಕೇಂದ್ರ ಅನೇಕ ಸೂಚನೆಗಳನ್ನ ನೀಡಿದೆ, ಮಾರ್ಗಸೂಚಿಗಳನ್ನ ಕೂಡ ಕೊಟ್ಟಿದೆ. ಹಾಗಾದ್ರೆ ಮಹಾರಾಷ್ಟ್ರದಿಂದ ಬಂದಂತವರಿಗೆ ಯಾವ ರೀತಿಯಾಗಿ ಕರ್ನಾಟಕದಲ್ಲಿ ಈಗ ರೂಲ್ಸ್ ಗಳನ್ನ ಫಾಲೋ ಮಾಡಬೇಕು ಅಂತ ನೋಡೋದಾದ್ರೆ, ಮಹಾರಾಷ್ಟ್ರದಲ್ಲಿ 5 ಜಿಲ್ಲೆಗಳಲ್ಲಿ ಲಾಕ್ ಡೌನ್ ಅನ್ನ ಮಾಡಲಾಗಿದೆ. ಅಮರಾವತಿ, ಅಕೋಲಾ, ವಾಶಿಂ, ಬುಲ್ಡಾನಾ, ಯಮತ್ನಾಳ್ ಜಿಲ್ಲೆಗಳಲ್ಲಿ 1 ವಾರಗಳ ಕಾಲ ಲಾಕ್ ಡೌನ್ ಅನ್ನ ಮಾಡಲಾಗಿದೆ. ಮಹಾರಾಷ್ಟ್ರದ ರೂಲ್ಸ್ ಅನ್ನ ನಾವು ನೋಡ್ತಾ ಹೋಗೋದಾದ್ರೆ 5 ಜಿಲ್ಲೆಗಳಲ್ಲಿ ಅಗತ್ಯ ಸೇವೆಗಳಿಗೆ ಮಾತ್ರ ಅವಕಾಶವನ್ನ ಕಲ್ಪಿಸಲಾಗಿದೆ. ಸಾರ್ವಜನಿಕ ಸಭೆ ಸಮಾರಂಭಗಳಿಗೆ ಯಾವುದೇ ರೀತಿಯಾದಂತಹ ಅವಕಾಶ ಇಲ್ಲ, ನಿಷೇಧ ಹೇರಲಾಗಿದೆ. ಪುಣೆ, ಮುಂಬೈ ನಗರಗಳಲ್ಲಿ ಭಾರಿ ಹೈ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಖಾಸಗಿ ಕಚೇರಿ 15% ಸಿಬ್ಬಂದಿಗೆ ಮಾತ್ರ ಅವಕಾಶವನ್ನ ಅಲ್ಲಿ ನೀಡಲಾಗಿದ್ದು, ದೇಗುಲಗಳಲ್ಲಿ 10% ಜನ ಇರೋದಕ್ಕೆ ಮಾತ್ರ ಅವಕಾಶ ಕಲ್ಪಿಸಲಾಗಿದೆ. ಪುಣೆಯಲ್ಲಿ ಫೆಬ್ರವರಿ 28ರವರೆಗೆ ಶಾಲಾ ಕಾಲೇಜುಗಳನ್ನ ಬಂದ್ ಮಾಡಲಾಗಿದೆ. ನಾಶಿಕ್ನಲ್ಲಿ ನೈಟ್ ಕರ್ಫ್ಯೂ ಅನ್ನ ಜಾರಿ ಮಾಡಲಾಗಿದೆ. ಮಹಾರಾಷ್ಟ್ರದಲ್ಲಿ ಕೊರೋನಾ ಹೆಚ್ಚಳವಾಗಿರುವ ಹಿನ್ನೆಲೆಯಲ್ಲಿ ವಿಜಯಪುರ, ಬೆಳಗಾವಿ, ಬೀದರ್ ಗಡಿಯಲ್ಲಿ ತಪಾಸಣೆಯನ್ನ ಮಾಡಲಾಗ್ತಿದೆ. ಮಹಾರಾಷ್ಟ್ರದಿಂದ ಬಂದ ಪ್ರಯಾಣಿಕರಿಗೆ ಟೆನ್ಷನ್ ಈಗ. ಯಾಕಂದ್ರೆ ಕೋವಿಡ್ ವರದಿ ತರದಂತಹ ಪ್ರಯಾಣಿಕರು ಪರದಾಟವನ್ನ ಮಾಡ್ತಾ ಇದ್ದಾರೆ. ನೆಗೆಟಿವ್ ವರದಿ ಇಲ್ಲದಿದ್ರೆ ಗಡಿ ಪ್ರವೇಶಕ್ಕೆ ನಿರಾಕರಿಸಲಾಗಿದೆ. ಇನ್ನು ಧೂಳ್ಖೇಡ್ ಗಡಿಯಿಂದಲೇ ಪ್ರಯಾಣಿಕರು ವಾಪಸ್ ಹೋಗಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಬೆಳಗಾವಿ, ಬೀದರ್ ಗಡಿ ಭಾಗ ಹಾಗೂ ಬಸ್ ನಿಲ್ದಾಣಗಳಲ್ಲಿ ಮಹಾರಾಷ್ಟ್ರದಿಂದ ಬಂದವರ ನೆಗೆಟಿವ್ ರಿಪೋರ್ಟ್ನ ವರದಿಯನ್ನ ಚೆಕ್ ಮಾಡಿದ ನಂತರ ಅಲ್ಲಿ ಹೋಗೋದಕ್ಕೆ ಅವಕಾಶ ಕಲ್ಪಿಸಲಾಗಿದೆ. ಮದುವೆ, ಅಂತ್ಯಕ್ರಿಯೆ ಸೇರಿ ತುರ್ತು ಕೆಲಸ ಇದ್ದವರ ಮಾಹಿತಿ ಪಡೆದು ಆರೋಗ್ಯ ತಪಾಸಣೆಯನ್ನ ನಡೆಸಿ ಜಿಲ್ಲೆ ಒಳಗೆ ಮಹಾರಾಷ್ಟ್ರದಿಂದ ಬಂದವರನ್ನ ಬಿಡಲಾಗ್ತಿದೆ. ಈಗಾಗಲೇ ಮಹಾರಾಷ್ಟ್ರದಿಂದ ಬಂದಂತವರಿಗೆ ಯಾವ ರೀತಿಯಾಗಿ ಕರ್ನಾಟಕದಲ್ಲಿ ಈಗ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಅಂತ ನೋಡೋದಾದ್ರೆ, ಗಡಿಯಲ್ಲಿ ತಪಾಸಣೆ ಕಡ್ಡಾಯ ಮಾಡಲಾಗಿದೆ. ಯಾವುದೇ ಕಾರಣಕ್ಕೂ ಅವರು RT-PCR ಅನ್ನ ತೆಗೆದುಕೊಂಡು ಬರದೇ ಇದ್ರೆ ಅವರಿಗೆ ಕರ್ನಾಟಕದ ಗಡಿ ಒಳಗಡೆ ಪ್ರವೇಶ ಇಲ್ಲ. ವಿಜಯಪುರ, ಬೆಳಗಾವಿ, ಬೀದರ್ನಲ್ಲಿ ಎಲ್ಲಾ ಕಡೆಗಳಲ್ಲೂ ಕಟ್ಟುನಿಟ್ಟಿನ ಕ್ರಮಗಳನ್ನ ಕೈಗೊಳ್ಳಲಾಗ್ತಾ ಇದೆ. ಯಾವುದೇ ರೀತಿಯಲ್ಲೂ ಕೂಡ ಸ್ವಲ್ಪ ಒಂದು ರೀತಿಯಾದಂತಹ ಸಿಂಪ್ಟಮ್ಸ್ ಇದ್ರೂ ಕೂಡ ಅವರು ಒಳಗಡೆ ಬಿಡುವ ಹಾಗೆ ಇಲ್ಲ, ಅಂದ್ರೆ ಈ ಗಡಿ ಭಾಗದ ಒಳಗಡೆ ಬರುವ ಹಾಗೆ ಇಲ್ಲ ಅಂತ ಹೇಳಿ ಸಂಪೂರ್ಣವಾಗಿ ಈಗ ಕಠಿಣ ಕ್ರಮಗಳನ್ನು ಕೈಗೊಳ್ಳುವಂತಹ ನಿಟ್ಟಿನಲ್ಲಿ ಪ್ರಯತ್ನಗಳನ್ನ ಮಾಡಲಾಗ್ತಾ ಇದೆ. ಕೂಗನಹಳ್ಳಿಯಲ್ಲಿ ಮೊದಲು ಶುರು ಮಾಡಿದ್ವಿ. ಯಾಕಂದರೆ ಅದೇ ಮೇಜರ್ ರೋಡ್ ಆಗುತ್ತೆ ನಮಗೆ. ಅಲ್ಲಿ 24/7 ಎಲ್ಲ ರೆವಿನ್ಯೂ, ಪೊಲೀಸ್ ಮತ್ತು ಹೆಲ್ತ್. ನಾವು ಇನಿಷಿಯಲಿ ಏನು ಮಾಡಿದ್ವಿ, ಒಮ್ಮೆಲೆ ಬಂದ ಕೂಡಲೇ ಅಲ್ಲಿ ಚೆಕ್ ಮಾಡಿರಿ, ಅವ್ರನ್ನ ಸಿಂಪ್ಟಮ್ ಇದ್ದವ್ರು ಹಾಗೇನ್ರೆ ಇದ್ರೆ ಅವ್ರು ಟೆಸ್ಟ್ ಮಾಡಿರಿ ಅಂತ ಮೊದಲ ಇನ್ಸ್ಟ್ರಕ್ಷನ್ ಕೊಟ್ಟು. ಬಟ್ ನಿನ್ನೆಯಿಂದ ಏನು ಮಾಡಿಬಿಟ್ಟಿದ್ದೀವಿ,
RT-PCR ಕಡ್ಡಾಯ ಮಾಡಿರಿ ಅಂತ ಸರ್ಕಾರದ ಸೂಚನೆ ಕೂಡ ಹಾಗೆ ಇದೆ. ಈಗಾಗಲೇ ನಮ್ಮ ಗಡಿ ಭಾಗದಲ್ಲಿ ನಾವು ಮೇನ್ ಇಂಪಾರ್ಟೆಂಟ್ ಚೆಕ್ ಪೋಸ್ಟ್ಗಳಲ್ಲಿ ಆಲ್ರೆಡಿ ಪೊಲೀಸ್ ಇಲಾಖೆ, ಆರೋಗ್ಯ ಇಲಾಖೆ ಮತ್ತು ರೆವಿನ್ಯೂ ಇಲಾಖೆಗಳಿಂದ ಸಿಬ್ಬಂದಿಗಳ ನಿಯೋಜನೆ ಸ್ಟಾರ್ಟ್ ಆಗಿ ಅಲ್ಲಿ ಗೈಡ್ಲೈನ್ಸ್ ಪ್ರಕಾರ ಚೆಕಿಂಗ್ ಸ್ಟಾರ್ಟ್ ಆಗಿದೆ. ಮೇನ್ ಇಂಪಾರ್ಟೆಂಟ್ ಗೈಡ್ಲೈನ್ಸ್ ಪ್ರಕಾರ ಏನಿದೆ ಅಂತಂದರೆ ಈ ಪ್ರೈವೇಟ್ ವೆಹಿಕಲ್ಸ್ಗಳಲ್ಲಿ ಪ್ಯಾಸೆಂಜರ್ಸ್ಗಳು ಏನು ಬರ್ತಾರೆ ಅವ್ರದ್ದು ಚೆಕ್ಕಿಂಗು RT-PCR ಕಂಪಲ್ಸರಿ ಇದೆ. 72 ಅವರ್ಸ್ ಬಿಫೋರು ಅವ್ರು ಬರೋಕ್ಕಿಂತ ಮುಂಚೆ RT-PCR ರಿಪೋರ್ಟನ್ನು ಇಟ್ಕೊಂಡು ಬರಬೇಕು. ಆವಾಗ ಮಾತ್ರ ಅದು ನೆಗೆಟಿವ್ ರಿಪೋರ್ಟ್ ಇದ್ರೆ ಮಾತ್ರ ನಮ್ಮ ಕರ್ನಾಟಕಕ್ಕೆ ಎಂಟ್ರಿ ಇರುತ್ತೆ. ಇನ್ನು ಕೇರಳದಿಂದ ಕರ್ನಾಟಕದ ಪ್ರವೇಶಕ್ಕೂ ಕೂಡ ನಿರ್ಬಂಧ ಹೇರಲಾಗಿದೆ. ಮಂಗಳೂರು ಗಡಿಭಾಗದ ಜನರಿಂದ ಪ್ರತಿಭಟನೆ ನಡೆದಿದೆ. ತಲಪಾಡಿಯಲ್ಲಿ ಜನ ಪ್ರೊಟೆಸ್ಟ್ ಮಾಡಿದ್ದಾರೆ. ನಿರ್ಬಂಧ ವಿಧಿಸದೆ ಮುಕ್ತ ಪ್ರವೇಶಕ್ಕೆ ಅನುಮತಿ ಕೊಡಿ, ಟೆಸ್ಟ್ ಮಾಡದೆ ಬೇಗ ಬಿಡಿ ಅಂತ ಹೇಳಿ ಒತ್ತಡವನ್ನ ಹೇರಲಾಗ್ತಿದೆ. ಸರ್ಕಾರದ ವಿರುದ್ಧ ಅಲ್ಲಿನ ಜನ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಧಿಕ್ಕಾರಗಳನ್ನ ಕೂಗಿ ಆಕ್ರೋಶಗಳನ್ನ ಹೊರಹಾಕ್ತಿದ್ದಾರೆ. ಬಸ್ಗಳನ್ನ ತಡೆದ ಪೊಲೀಸರ ಜೊತೆ ಕೇರಳ ಪ್ರಯಾಣಿಕರು ವಾಗ್ವಾದವನ್ನ ಮಾಡಿದ್ದಾರೆ. ಈ ತರದ ಮತ್ತೆ ಕಟ್ಟುನಿಟ್ಟಿನ ಕ್ರಮಗಳನ್ನ ಕೈಗೊಳ್ಳಬೇಡಿ, ನಮ್ಗಳಿಗೆ ಹೋಗೋದಿಕ್ಕೆ ಮುಕ್ತ ಅವಕಾಶ ಕೊಡಬೇಕು ಅನ್ನೋದು ಅಲ್ಲಿನ ಜನರ ಆಕ್ರೋಶಕ್ಕೆ ಕಾರಣ ಆಗಿರೋದು. ಯಾಕಂದ್ರೆ ಯಾವುದೇ ಕಾರಣಕ್ಕೂ ಮುಕ್ತ ಅವಕಾಶ ಇಲ್ಲ, ಎಲ್ಲರೂ ಕೂಡ RT-PCR ರಿಪೋರ್ಟ್ ಅನ್ನು ತಗೊಂಡ್ ಬರಬೇಕು, ಆಗ ಮಾತ್ರ ಅವರಿಗೆ ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ಹೋಗೋದಕ್ಕೆ ಅವಕಾಶ ಅಂತ ಹೇಳಿ ಈಗಾಗಲೇ ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಸೂಚನೆಯನ್ನ ಕೊಟ್ಟಿದೆ. ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಕಾಸರಗೋಡಿಗೆ ಆದಿತ್ಯವಾರ ನಿನ್ನೆ ಬರ್ಲಿಕ್ಕಿದ್ರು. ಅವರು ಬಂದು ಹೋದ ನಂತರ ಇವತ್ತು ಯಡಿಯೂರಪ್ಪ ಸರ್ಕಾರ ಇವತ್ತು ಗಡಿ ಮುಚ್ಚಿದೆ. ಇದರ ವಿರುದ್ಧ ಹೋರಾಟ ಮಾಡ್ತೇವೆ. ಅನ್ಯಾಯವಾಗಿ ಕಾಸರಗೋಡಿನಿಂದ ಬರುವಂತಹ ವಿದ್ಯಾರ್ಥಿಗಳು ಪರೀಕ್ಷಾ ಸಮಯ ಈಗ ಆ ಪರೀಕ್ಷೆಗೆ ಬರೆಯುವವರಿಗೆ ವಿದ್ಯಾರ್ಥಿಗಳಿಗೆ ಲಕ್ಷಾಂತರ ಮಂದಿ ಕನ್ನಡಿಗರಿಗೆ ಇಲ್ಲಿ ಅನ್ಯಾಯ ಆಗ್ತಾ ಇದೆ. ಯಡಿಯೂರಪ್ಪ ಸರ್ಕಾರ ಕಣ್ಣು ತೆರೆಯಬೇಕು. ಈ ಆದೇಶವನ್ನು ರದ್ದುಪಡಿಸಿ ಕೂಡಲೇ ಈ ಒಂದು ಗಡಿಯನ್ನು ತೆರೆಯುವಂತೆ ಕೆಲಸ ಮಾಡದಿದ್ರೆ ಕರ್ನಾಟಕದ ಯಾವುದೇ ವಾಹನಗಳನ್ನು ನಾವು ಕೇರಳಕ್ಕೆ ಪ್ರವೇಶ ಮಾಡಲಿಕ್ಕೆ ಅನುಮತಿ ಕೊಡುವುದಿಲ್ಲ, ಬಿಡುವುದಿಲ್ಲ ಅಂತೇಳಿ. ದಕ್ಷಿಣ ಕನ್ನಡ ಜಿಲ್ಲೆ ಪ್ರವೇಶಕ್ಕೆ ರಿಪೋರ್ಟ್ ಕಡ್ಡಾಯ. ಸೊ ಪ್ರಯಾಣಿಕರಿಗೆ ನೆಗೆಟಿವ್ ರಿಪೋರ್ಟ್ ಇದ್ರಷ್ಟೇ ಅಲ್ಲಿನ ಒಂದು ದಕ್ಷಿಣ ಕನ್ನಡದ ಒಳಗಡೆ ಹೋಗೋದಕ್ಕೆ ಅವಕಾಶ ಇರುವಂತದ್ದು ಅಂತ ಹೇಳಿ ಜಿಲ್ಲಾಧಿಕಾರಿ ಆಲ್ರೆಡಿ ಸೂಚನೆಯನ್ನ ಕೊಟ್ಟಿದ್ದಾರೆ. ಆದ್ರೆ ಈಗ ಕೋವಿಡ್ ಪರೀಕ್ಷೆಗಾಗಿ ನೂಕುನುಗ್ಗಲು ಉಂಟಾಗ್ತಾ ಇದೆ. ಕಾಸರಗೋಡಿನ ಎಲ್ಲಾ ಸೆಂಟರ್ಗಳಲ್ಲೂ ನೂಕುನುಗ್ಗಲು ಉಂಟಾಗಿರೋದು. ಮಂಗಲ್ಪಾಡಿ ಆರೋಗ್ಯ ಕೇಂದ್ರದಲ್ಲಿ ನೂಕುನುಗ್ಗಲು ಉಂಟಾಗಿದೆ. ಈ ಒಂದು ಕೊರೋನಾ ರಿಪೋರ್ಟ್ ಅನ್ನ ತಗೊಂಡ್ ಬರಬೇಕು, ನೆಗೆಟಿವ್ ರಿಪೋರ್ಟ್ ಸಿಗ್ಬೇಕು ಅಂತ ಹೇಳಿ ಸೊ ಪರೀಕ್ಷೆಗಾಗಿ ಪರದಾಡ್ತಾ ಇದ್ದಾರೆ ಗಡಿ ಜಿಲ್ಲೆಯ ಜನ. ಕಾಸರಗೋಡಿನಿಂದ ನಿತ್ಯ ಸಾವಿರಾರು ಸಂಖ್ಯೆಯ ಜನ ಓಡಾಟ ಮಾಡ್ತಿದ್ದಾರೆ. ಕೇರಳ ಪ್ರಯಾಣಿಕರಿಗೆ ಕೋವಿಡ್ ನೆಗೆಟಿವ್ ವರದಿ ಕಡ್ಡಾಯ. ಕೇರಳಕ್ಕೆ ಹೋಗಿ ಕೊಡಗಿಗೆ ವಾಪಸ್ ಆಗದೆ ಈಗ ಕೊಡಗಿನ ಜನ ಪರದಾಟ ಮಾಡ್ತಿದ್ದಾರೆ. ಕೊಡಗು ಕೇರಳ ಗಡಿ ಮಾಕುಟ್ಟ ಚೆಕ್ ಪೋಸ್ಟ್ ಅಲ್ಲಿ ತೀವ್ರ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಕೊಡಗು ಜಿಲ್ಲೆಗೆ ಎಂಟ್ರಿಗೆ ನಿರಾಕರಿಸ್ತಾ ಇದ್ದಾರೆ ಸಿಬ್ಬಂದಿ. ಆರೋಗ್ಯ ಇಲಾಖೆ ಸಿಬ್ಬಂದಿಯೊಂದಿಗೆ ಪ್ರಯಾಣಿಕರು ಆಕ್ರೋಶವನ್ನ ಹೊರಹಾಕ್ತಾ ಇದ್ದು ಸ್ಥಳಕ್ಕೆ ತಹಶೀಲ್ದಾರ್, ಆರೋಗ್ಯ ಇಲಾಖೆ ಅಧಿಕಾರಿ ಬರಬೇಕು ಅಂತ ಒತ್ತಾಯವನ್ನ ಮಾಡ್ತಿದ್ದಾರೆ. ಇಲ್ಲಿ ಪಕ್ಕದಲ್ಲಿ ನೀವು ಒಂದು ಇದು ರ್ಯಾಪಿಡ್ ಟೆಸ್ಟಿಂಗ್ ಇಟ್ಕೊಳ್ಳಿ. ರ್ಯಾಪಿಡ್ ಟೆಸ್ಟ್ ನೋಡಿ, ಈಗ ಒಂದು ವಿಚಾರ ಜನ ಇಟ್ಕೊಳ್ಳಿ. ನಾವ್ ಹೇಳ್ತಾ ಇರೋದು ಇಷ್ಟೇ, ಸರ್ಕಾರ ಮಾಡುವಂತ ಎಲ್ಲಾ ಕಾನೂನು ಕೂಡ ಒಬೆ ಮಾಡ್ಲಿಕ್ಕೆ ನಾವು ತಯಾರಾಗಿದ್ದೀವಿ. ನಾವು ಮಾಡ್ಲೇಬೇಕು. ನಾವೊಂದು ಪ್ರಜೆಯಾಗಿ ಅದನ್ನ ಫಾಲೋ ಮಾಡೋದು ನಮ್ ಕರ್ತವ್ಯ. ಕರ್ನಾಟಕ ಕೇರಳ ಗಡಿಯ ಚಾಮರಾಜನಗರ ಜಿಲ್ಲೆ ಮೂಲೆಹೊಳೆ ಚೆಕ್ ಪೋಸ್ಟ್ ಅಲ್ಲಿ ರ್ಯಾಂಡಮ್ ಚೆಕಿಂಗ್ ನಡೀತಿದೆ. ಪ್ರಯಾಣಿಕರು ಹಿಂದಿನ 72 ಗಂಟೆ ಅವಧಿ ಒಳಗಿನ ಕೋವಿಡ್ ನೆಗೆಟಿವ್ ರಿಪೋರ್ಟ್ ತಂದಿರಬೇಕು. ಇಲ್ಲದಿದ್ದಲ್ಲಿ ಅಂತವರನ್ನ ವಾಪಸ್ ಕಳುಹಿಸಲಾಗ್ತಿದೆ. ಸರಕು ಸಾಗಣೆ ವಾಹನಗಳ ಚಾಲಕರಿಗೆ ಚೆಕಿಂಗ್ ಮಾಡೋದಿಲ್ಲ. ಹಾಗೇನೆ ಬೆಳಗಾವಿ ಚಿಕ್ಕೋಡಿ ಗಡಿ ಭಾಗದಲ್ಲಿ ಭಾರಿ ಅಲರ್ಟ್ ಅನ್ನ ಮಾಡಲಾಗಿದೆ. ಮಹಾರಾಷ್ಟ್ರದಿಂದ ಬರುವ ಎಲ್ಲರ ತಪಾಸಣೆಯನ್ನ ಮಾಡಲಾಗ್ತಾ ಇದೆ. ಕೊರೋನಾ ನೆಗೆಟಿವ್ ವರದಿ ಇದ್ರಷ್ಟೇ ಕರ್ನಾಟಕದ ಒಳಗೆ ಬಿಡಲಾಗ್ತಿದೆ.
ಮಹಾರಾಷ್ಟ್ರದಲ್ಲಿ ಕೊರೋನಾ ಪ್ರಕರಣಗಳು ಹೆಚ್ಚಾಗ್ತಾ ಇರುವ ಹಿನ್ನೆಲೆ ಕಲಬುರಗಿ ಜಿಲ್ಲಾಡಳಿತ ಫುಲ್ ಅಲರ್ಟ್ ಆಗಿದೆ. ಕೋವಿಡ್ ನೆಗೆಟಿವ್ ರಿಪೋರ್ಟ್ ಇದ್ದವರಿಗೆ ಮಾತ್ರ ಕಲಬುರಗಿ ಜಿಲ್ಲೆಯ ಪ್ರವೇಶಕ್ಕೆ ಅನುಮತಿ ನೀಡಲಾಗ್ತಿದೆ. ಕಲಬುರಗಿ ಜಿಲ್ಲೆಯ ಗಡಿಯಲ್ಲಿ 5 ಕಡೆ ಚೆಕ್ ಪೋಸ್ಟ್ ಅನ್ನು ಆರಂಭಿಸಲಾಗಿದೆ. ಮಹಾರಾಷ್ಟ್ರ ಗಡಿಯ ಆಳಂದ ತಾಲೂಕಿನ ಖಜೂರಿ, ಹೀರೊಳ್ಳಿ, ನಿಂಬಾಳ, ಅಫ್ಜಲ್ಪುರ ತಾಲೂಕಿನ ಮಾಶಾಳ ಬಳಿ ಚೆಕ್ ಪೋಸ್ಟ್ ಅನ್ನು ತೆರೆಯಲಾಗಿದೆ. ಮಹಾರಾಷ್ಟ್ರ ಬಾರ್ಡರ್ನಲ್ಲಿ ನಾವು ಚೆಕ್ ಪೋಸ್ಟ್ಗಳನ್ನು ಇಡ್ತಾ ಇದ್ದೀವಿ. ಈಗಾಗಲೇ ನಾವು 5 ಚೆಕ್ ಪೋಸ್ಟ್ಗಳನ್ನು ಮಹಾರಾಷ್ಟ್ರ ಬಾರ್ಡರಲ್ಲಿ ನಾವು ಇಡ್ತಾ ಇದ್ದೀವಿ. ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಯಾರು ಎಂಟ್ರಿ ಆಗ್ತಿದ್ದಾರೆ ಅವರೆಲ್ಲರದು RT-PCR ಟೆಸ್ಟ್ ನೆಗೆಟಿವ್ ರಿಪೋರ್ಟ್ ಅವರ ಜೊತೆ ತಗೊಂಡು ಬರುವುದು ಕಡ್ಡಾಯ. ರಾಜ್ಯಕ್ಕೆ ಕೇರಳ, ಮಹಾರಾಷ್ಟ್ರದ ಆತಂಕ ಈಗ ಇರುವಂತದ್ದು. ಸೊ ಈ ಹಿನ್ನೆಲೆಯಲ್ಲಿ ಸ್ವಲ್ಪ ಯಾಮಾರಿದ್ರು ಕೂಡ ರಾಜ್ಯವು ಲಾಕ್ ಆಗತ್ತೆ ಅನ್ನುವಂತಹ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಆರೋಗ್ಯ ಸಚಿವರಾಗಿರುವಂತಹ ಡಾಕ್ಟರ್ ಸುಧಾಕರ್ ಅವರು. ಸೋಂಕು ಹೆಚ್ಚಾದ್ರೆ ಕಠಿಣ ಕ್ರಮಗಳನ್ನ ತೆಗೆದುಕೊಳ್ಳೋದು ಅನಿವಾರ್ಯ, ಇದಕ್ಕೆ ಸಾರ್ವಜನಿಕರೇ ಹೊಣೆಗಾರರು ಅನ್ನುವಂತಹ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಸಚಿವ ಸುಧಾಕರ್ ಅವರು. ಮದುವೆ, ಜಾತ್ರೆ, ಸಮಾವೇಶಗಳು ನಡೀತಾ ಇವೆ, ಸುತ್ತೋಲೆ ಹೊರಡಿಸಿದ್ರು ಜನ ಎಚ್ಚೆತ್ತುಕೊಳ್ತಿಲ್ಲ. ಕಠಿಣ ಕ್ರಮಗಳ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಸುಧಾಕರ್ ಅವರು. ಹಾಗಾಗಿ ಸಾರ್ವಜನಿಕರೇ ಈಗ ಹೊಣೆಯಾಗಬೇಕಾಗತ್ತೆ. ಯಾಕಂದ್ರೆ ಯಾವುದೇ ರೀತಿಯಲ್ಲೂ ಜನ ಈಗ ಕೊರೋನಾ ಇದೆ ಅನ್ನೋದನ್ನೇ ಮರೆತು ಬಿಟ್ಟಿದ್ದಾರೆ. ಒಂದ್ ಕಡೆ ಮಾಸ್ಕ್ ಹಾಕಲ್ಲ, ಇನ್ನೊಂದ್ ಕಡೆ ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಲ್ಲ, ಯಾವುದೇ ರೀತಿಯಾದಂತಹ ಪರೀಕ್ಷೆಗೆ ಒಳಪಡಲ್ಲ. ಸೊ ಯಾವ ರೀತಿಯಾಗಿ ಕೊರೋನಾ ಮುನ್ನೆಚ್ಚರಿಕೆ ಕ್ರಮಗಳು ಇದೆ ಅದ್ಯಾವುದು ಕೂಡ ಪಾಲನೆ ಮಾಡದಿದ್ರೆ ಮತ್ತೆ ಕರ್ನಾಟಕ ಲಾಕ್ ಆಗೋದ್ರಲ್ಲಿ ಯಾವುದೇ ರೀತಿಯ ಅನುಮಾನ ಇಲ್ಲ ಅಂತ ಹೇಳಿ ಈಗ ಡಾಕ್ಟರ್ ಸುಧಾಕರ್ ಅವರೇ ಎಚ್ಚರಿಕೆಯನ್ನ ಸಾರ್ವಜನಿಕರಿಗೆ ನೀಡಿದ್ದಾರೆ. ಮದುವೆ, ಜಾತ್ರೆಗಳಲ್ಲಿ ಕಠಿಣ ಕ್ರಮ ಅನಿವಾರ್ಯವಾಗಿ ತೆಗೆದುಕೊಳ್ಳಲಾಗುತ್ತೆ. ಸೋಂಕು ಹೆಚ್ಚಾದ್ರೆ ಕಠಿಣ ಕ್ರಮವನ್ನ ತೆಗೆದುಕೊಳ್ತೀವಿ, ಕಠಿಣ ಕ್ರಮಕ್ಕೆ ಸಾರ್ವಜನಿಕರೇ ಹೊಣೆಗಾರರು ಅಂತ ಹೇಳಿದ್ದಾರೆ ಡಾಕ್ಟರ್ ಸುಧಾಕರ್. ಮಾಸ್ಕ್ ಹಾಕೋದು ಕಡ್ಡಾಯ, ಶಾರೀರಿಕ ಅಂತರವನ್ನ ಕಡ್ಡಾಯವಾಗಿ ಪಾಲಿಸಬೇಕು. ಮದುವೆ ಸಮಾರಂಭಕ್ಕೆ ಇನ್ನು ಮುಂದೆ ಮಾರ್ಷಲ್ಗಳನ್ನ ನಿಯೋಜನೆ ಮಾಡಲಾಗುತ್ತೆ. ಯಾಕಂದ್ರೆ 500 ಜನರನ್ನ ಮೀರದಂತೆ ಮದುವೆ ಸಮಾರಂಭಗಳನ್ನ ಮಾಡಬೇಕು ಅಂತ ರೂಲ್ಸ್ ಅನ್ನ ಹೊರಡಿಸಲಾಗಿದೆ. ಬಟ್ ಅದಕ್ಕಿಂತಲೂ ಹೆಚ್ಚಿನ ಪ್ರಮಾಣದಲ್ಲಿ ಜನ ಬರ್ತಾ ಇರ್ತಾರೆ. ಹೋಟೆಲ್, ಅಡುಗೆ ತಯಾರಕರ ಮೇಲೆ ನಿಗಾ ವಹಿಸಲಾಗುತ್ತೆ. ಕೋವಿಡ್ ಪರೀಕ್ಷೆಗಳನ್ನ ಹೆಚ್ಚಳ ಮಾಡೋದಕ್ಕೆ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ. ಬೆಂಗಳೂರಲ್ಲಿ ಸೋಂಕು ಹೆಚ್ಚಳಕ್ಕೆ 2 ಕ್ಲಸ್ಟರ್ಗಳು ಕಾರಣ. ಆರಂಭವಾದಂತಹ ಶಾಲೆಗಳ ಮೇಲೆ ಹೆಚ್ಚಿನ ನಿಗಾವನ್ನ ಇಡಲಾಗುತ್ತೆ. 5 ಸೋಂಕಿತರು ಒಂದೇ ಏರಿಯಾದಲ್ಲಿದ್ರೆ ಕಂಟೈನ್ಮೆಂಟ್ ಝೋನ್ಗಳನ್ನ ಮಾಡಲಾಗುತ್ತೆ. ಚಿತ್ರಮಂದಿರಗಳಲ್ಲಿ 100% ಸಾಮರ್ಥ್ಯಕ್ಕೆ ಅನುಮತಿಯನ್ನ ಮತ್ತೆ ಪರಿಶೀಲನೆ ಮಾಡಲಾಗುತ್ತೆ ಅಂತ ಡಾಕ್ಟರ್ ಸುಧಾಕರ್ ಹೇಳಿದ್ದಾರೆ. ಈಗಾಗಲೇ ರಾಜ್ಯದಲ್ಲಿ ಅನೇಕ ರೀತಿಯಲ್ಲಿ ಸಮಾರಂಭಗಳು, ಜಾತ್ರೆಗಳು, ಮದುವೆಗಳು, ಹೋರಾಟಗಳು ಈ ರೀತಿಯಲ್ಲಿ ಎಲ್ಲ ಜನಸಂದಣಿ ಸೇರ್ತಾ ಇದ್ದಾರೆ. ಇದು ನಮ್ಮ ತಾಂತ್ರಿಕ ಸಲಹಾ ಸಮಿತಿಯ ಸಲಹೆಗಳಿಗೆ ವಿರುದ್ಧವಾಗಿ, ಅವರ ಮಾರ್ಗಸೂಚಿಗೆ ವಿರುದ್ಧವಾಗಿ ನಡೀತಾ ಇದೆ. ಇದನ್ನು ಅರ್ಥ ಮಾಡ್ಕೊಂಡು ಮಾಡದೆ ಹೋದಾಗ ಮುಂದಿನ ದಿನಮಾನಗಳಲ್ಲಿ ನಮಗೆ ಸೋಂಕು ಹೆಚ್ಚಾದರೆ ಮತ್ತೆ ಕಠಿಣವಾದಂತಹ ಕೆಲವು ಕ್ರಮಗಳಿಗೆ ನೀವೇ ಸರ್ಕಾರಕ್ಕೆ ಅನಿವು ಮಾಡಿಕೊಡುವಂಥ ಕೆಲಸ ನಿಮ್ಮಿಂದ ಆಗ್ತದೆ ಅನ್ನೋದನ್ನ ನಾನು ಹೇಳಬೇಕಾಗ್ತದೆ. ಏನು ಮಾರ್ಗಸೂಚಿಗೆ ವಿರುದ್ಧವಾಗಿ ನಡ್ಕೊಳ್ತಾ ಇದ್ದಾರೆ, ಯಾರೂ ಕೂಡ ಮಾಸ್ಕ್ಗಳನ್ನ ಧರಿಸ್ತಾ ಇಲ್ಲ, ಅಂತರ ಹೇಳುವಾಗೆ ಇಲ್ಲ ಬಿಡಿ, ಅಂತರ ಯಾರೂ ಕೂಡ ಕಾಯ್ದುಕೊಳ್ತಾ ಇಲ್ಲ. ಜನಸಾಮಾನ್ಯರು ಮಾಡ್ತಾ ಇಲ್ಲ, VIP-ಗಳು ಮಾಡ್ತಾ ಇಲ್ಲ, VVIPಗಳು ಮಾಡ್ತಾ ಇಲ್ಲ. ಇದು ಸತ್ಯದ ವಿಚಾರ, ನಾನು ಹೇಳಬೇಕಾಗ್ತದೆ. ಇವತ್ತು ಮದುವೆ ಸಮಾರಂಭಗಳಲ್ಲಿ ಒಬ್ಬೊಬ್ಬರು ಮಾರ್ಷಲ್ನ ಹಾಕಬೇಕು ಇಡೀ ರಾಜ್ಯದಲ್ಲಿ ಅಂತೇಳಿ ನಾವು ತೀರ್ಮಾನವನ್ನು ತೆಗೆದುಕೊಂಡಿದ್ದೇವೆ. ಅಟ್ಲೀಸ್ಟ್ 500 ಜನಕ್ಕಿಂತ ಹೆಚ್ಚು ಇರಬಾರ್ದು. ಎರಡನೇದು, ಅವರೆಲ್ಲ ಕೂಡ ಮಾಸ್ಕ್ಗಳನ್ನು ಧರಿಸುವಂಥ ಕೆಲಸ ಆಗಬೇಕು, ಅಂತರವನ್ನು ಕಾಯ್ದುಕೋಬೇಕು. ನಾನು ಅದನ್ನ ಈಗ ಆಲ್ರೆಡಿ ಅವತ್ತೇ ಹೇಳಿದ್ದೀನಿ, ಈ ಮಂತ್ ಎಂಡ್ ಅಲ್ಲಿ ರಿವ್ಯೂ ಮಾಡ್ತೀವಿ ಆ ಚಿತ್ರಮಂದಿರಗಳ ಬಗ್ಗೆ ಅಂತ ಹೇಳಿದ್ದೀನಿ ಅಲ್ವಾ. ರೂಪಾಂತರಿ ಕೊರೋನಾದ ಬಗ್ಗೆ ಯಾವ ರೀತಿಯಾಗಿ ಮುನ್ನೆಚ್ಚರಿಕಾ ಕ್ರಮಗಳನ್ನ ತೆಗೆದುಕೊಳ್ಳಬೇಕು ಅನ್ನೋದ್ರ ಬಗ್ಗೆ ತಜ್ಞರು ಏನು ಹೇಳಿದ್ದಾರೆ ಅನ್ನೋದನ್ನ ನೋಡೋಣ ಬ್ರೇಕ್ ಆದ್ಮೇಲೆ. ಹೊಸ ಕೊರೋನಾ ಈಗ ಎಲ್ರಿಗೂ ಆತಂಕಕ್ಕೆ ಕಾರಣ ಆಗಿದೆ. ಇದರ ಬಗ್ಗೆ ಎಲ್ಲರೂ ಯಾವ ರೀತಿಯಾಗಿ ಎಚ್ಚರಿಕೆಗಳನ್ನ ತಗೊಳ್ಬೇಕು ಅನ್ನೋದ್ರ ಬಗ್ಗೆ ತಜ್ಞರಾಗಿರುವಂತಹ ಡಾಕ್ಟರ್ ಅಂಜನಪ್ಪ ಮಾತನಾಡಿದ್ದಾರೆ. ಏನ್ ಹೇಳಿದ್ದಾರೆ ನೋಡೋಣ. ಮೊದಲನೇ ವೈರಸ್ ಅನ್ನ ತಡೆಗಟ್ಟಲಿಕ್ಕೆ ನಾವು ಏನೆಲ್ಲ ಎಚ್ಚರಿಕೆಯನ್ನ ವಹಿಸಿದ್ವಲ್ಲ ಅದನ್ನ ಮತ್ತೆ ಫಾಲೋ ಮಾಡಬೇಕು. ಅನ್ಫಾರ್ಚುನೇಟ್ಲಿ ಇವತ್ತು ನೋಡಿ, ಜನಗಳು ನಿನ್ನೆ ತಾನೇ ಬೆಂಗಳೂರಿನಲ್ಲಿ ಲಕ್ಷಾಂತರ ಜನ ಒಂದು ಸಮಾವೇಶದಲ್ಲಿ ಮಾಸ್ಕು ಇಲ್ದಿರ
ಸೋಷಿಯಲ್ ಡಿಸ್ಟೆನ್ಸ್ ಇಲ್ದಿರ ಎಲ್ಲ ವಿದ್ಯಾವಂತರು, ಎಲ್ಲ ದೊಡ್ಡವರು, ಎಲ್ಲ ಸ್ವಾಮೀಜಿಗಳು, ಎಲ್ಲ ರಾಜಕೀಯದ ವ್ಯಕ್ತಿಗಳು ಇವರೆಲ್ಲ ಹಿಂಗೆ ಮಾಡಿದಾಗೆ ವೈರಸ್ಗೆ ಏನು ಗೊತ್ತಾಗಲ್ಲ, ಇವ್ರನ್ನ ಅಟ್ಯಾಕ್ ಮಾಡಬಾರ್ದು ಅಂತ. ಇದು ನಮ್ಮ ಇಗ್ನೋರೆನ್ಸ್, ನೆಗ್ಲಿಜೆನ್ಸಿಂದ ಇನ್ನೊಂದು ಅಲೆ ಬರೋದ್ರಲ್ಲಿ ಯಾವ ಸಂದೇಹವೂ ಇಲ್ಲ. ಜನಗಳಿಗೆ ಎಚ್ಚರಿಕೆಯಿಂದ ಇರಿ, ಹೆದರ್ಕೋಬೇಡಿ. ಈಗ ಈ ವೈರಸ್ ಬಂದು ಅಲ್ಲಿ ನೆರೆದಿದ್ದವ್ರನ್ನೆಲ್ಲ ಹಂಗೆ ಮಲಗಿಸ್ಬಿಡಲ್ಲ, ಅದು ನಮಗೆ ಗೊತ್ತಿದೆ. ಬಟ್ ಯಾಕೆ ನಿಮ್ಮಿಂದ ಬೇರೆಯವ್ರಿಗೆ ತೊಂದರೆ ಆಗಬೇಕು? ಇನ್ನುಳಿದ ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ. ಸರಿ, ಕೊರೋನಾ ಇರುವಂತಹ ಈ ಸಂದರ್ಭದಲ್ಲಿ ಹೇಗೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಅನ್ನೋದರ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ಜೀವ ವಿಜ್ಞಾನಿ ಆಗಿರುವಂತಹ ದಿವ್ಯಾ ಚಂದ್ರಧರ್. ಡೆಫಿನೆಟ್ಲಿ ಪ್ರೈಮರಿ ಕಾಂಟ್ಯಾಕ್ಟ್, ಸೆಕೆಂಡರಿ ಕಾಂಟ್ಯಾಕ್ಟ್ ಟ್ರ್ಯಾಕ್ ಮಾಡಿ, ಮುಂಚೆ ಹಿಂಗೆ BBMP-ನವರು ಅವ್ರ ಮನೆಗಳಿಗೆ ಹೋಗಿ ಮನೆಯಲ್ಲೇ ಇದ್ದಾರಾ ಇಲ್ವಾ, ಆಚೆ ಓಡಾಡ್ತಾ ಇದಾರ, ಒಂದು ಟ್ರ್ಯಾಕ್ ಮಾಡ್ತಾ ಇದ್ರು. ಆ ಟ್ರ್ಯಾಕಿಂಗ್ ಸಿಸ್ಟಮ್ ಮತ್ತೆ ಇಲ್ಲಿ ಬರ್ಬೇಕು, ಎರಡನೇ ಅಲೆ ಭೀಕರ ಆಗೋಕ್ಕಿಂತ ಮುಂಚೆ ಅದು ಬರ್ಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಬೇಡಿ, ಮತ್ತೆ ನಿಮ್ಮ ಆರೋಗ್ಯವನ್ನು ಹಾಳು ಮಾಡ್ಕೊಳ್ಳುವಂತಹ ಪ್ರಯತ್ನಗಳನ್ನ ಮಾಡಬೇಡಿ ಅಂತ ಹೇಳ್ತಾ ಈ ಹೊತ್ತಿನ ಇನ್ಸೈಡ್ ಸ್ಟೋರಿಯನ್ನು ಮುಗಿಸ್ತಾ ಇದ್ದೀವಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ, ಜಾಲ ನಮ್ಮದು, ಬಲ